ಕಷ್ಟಗಳನ್ನ ಹೇಳ್ಕೋಬೇಕು ಅಂತಂದಾಗ ಈ ಆಸ್ತಿ ಬಂದು ನನಗೆ ಹೆಗ್ಲು ಕೊಡುತ್ತಾ ಸರ್, ನನ್ನ ಸಂತೈಸುತ್ತಾ ಸರ್. ನಾನು ಪ್ರಿಯಾ, ಸೇವಂತಿ, ಪೂಜಾ ಹಾಗೆ ಒಂದು ಹೆಣ್ಣು ಸರ್. ನನಗೂ ಮನ್ಸಿದೆ ಸರ್, ನನಗೂ ಹೃದಯ ಇದೆ ಸರ್, ನನಗೂ ಭಾವನೆ ಇದೆ ಸರ್. ಐ ಆಮ್ ಸಾರಿ ಸರ್. ನಿಮ್ಮನ್ನ ಸರ್ ಅಂತ ಕರಿಬೇಕು, ಭಾವ ಅಂತ ಕರಿಬೇಕು, ಒಂದು ಗೊತ್ತಾಗ್ತಿಲ್ಲ. ಏನಾದ್ರೂ ಕರಿ, ಪರವಾಗಿಲ್ಲ. ನೋಡು, ನಿನ್ನ ಈ ಆಸ್ತಿ ಜೊತೆ ಸಂಸಾರ ಮಾಡು ಅನ್ನೋಷ್ಟು ಮೂರ್ಖ ನಾನಲ್ಲ. ನಿನ್ನ ಇಡೀ ಜೀವನನ ಒಂಟಿಯಾಗಿ ಕಳಿ ಅಂತ ಹೇಳೋ ಕಲ್ಮನ್ಸು ನನಗಿಲ್ಲ. ಅರ್ಜುನ್ನ ಮೀರ್ಸೋ ಅಂತ ಹುಡುಗನ್ನ ಹುಡುಕಿ ನಾನು ನಿನಗೆ ಮದುವೆ ಮಾಡಿಸ್ತೀನಿ. ಆ ಜವಾಬ್ದಾರಿ ನಂದು. ಆಮೇಲೆ ನಿನ್ನ ಲೈಫ್ನ ನಿನ್ನ ಗಂಡ ಮಕ್ಕಳ ಜೊತೆ ಆರಾಮಾಗಿ ಲೀಡ್ ಮಾಡ್ಬೋದು. ನನ್ನ ಕತೆ ಗೊತ್ತಿರೋರು ಯಾರು ನನ್ನ ಕೈ ಹಿಡಿಯಲ್ಲ ಸರ್. ಅಕಸ್ಮಾತ್ ಗೊತ್ತಿಲ್ಲದೆ ನಾನು ಮದುವೆ ಆಗ್ತೀನಿ ಅಂತಂದ್ರೂ ಅವ್ರಿಗೆ ಮೋಸ ಮಾಡೋ ಮನ್ಸು ನನಗಿಲ್ಲ ಸರ್. ಲೈಫ್ ಲಾಂಗ್ ಆ ಗಿಲ್ಟಲ್ಲೇ ಇರಬೇಕಾಗತ್ತೆ. ಅದ್ರ ಬದಲು ನಾನು ಸಾಯೋದೇ ಉತ್ತಮ ಅಲ್ವಾ ಸರ್? ಸಾಯೋ ಮಾತೆಲ್ಲ ಆಡ್ಬೇಡ ಮೀರಾ. ಅರ್ಜುನ್ನಿಂದ ನಿನ್ನ ಜೀವನ ಹೀಗಾಯ್ತಲ್ಲ ಅಂತ ಅದನ್ನ ಸರಿಪಡಿಸ್ಬೇಕು, ಅದಕ್ಕೊಂದು ಪರಿಹಾರ ಕೊಡಬೇಕು ಅಂತಾನೆ ನಾನು ಈ ನಿರ್ಧಾರಕ್ಕೆ ಬಂದಿದ್ದು. ನೋಡಿ ಸರ್, ನಿಮ್ಗೆ ಹೇಗೆ ನಿಮ್ಮ ಅತ್ತಿಗೆ ಜೀವನದ ಮುಂದೆ ಈ ಆಸ್ತಿ ಪಾಸ್ತಿ ಯಾವುದೋ ಲೆಕ್ಕಕ್ಕಿಲ್ವೋ, ಅದೇ ರೀತಿ ನನ್ನ ಪ್ರೀತಿನೂ ಸರ್. ಅರ್ಜುನ್ ಸರ್ ಮೇಲಿರೋ ಪ್ರೀತಿ ಈ ನಿಮ್ಮ ಆಸ್ತಿ ಕೊಂಡ್ಕೊಳಕ್ಕಾಗಲ್ಲ ಸರ್. ನಿಜ ಹೇಳ್ತೀನಿ ಸರ್, ಅರ್ಜುನ್ ಸರ್ ಜೊತೆ ನನ್ನ ಹೆಸರು ಹಾಳಾಗಿದ್ ನಿಜ. ಅವ್ರಿಗೂ ನನಗೂ ಸಂಬಂಧ ಇದೆ ಅಂತ ಹೇಳಿದಾಗ ನನಗೆ ನೋವಾಗಿದ್ದು ನಿಜ. ಆದ್ರೆ ಯಾವಾಗ ಸೇವಂತಿ ಮೇಡಮ್ಮು ನನಗೂ ಅರ್ಜುನ್ ಸರ್ಗೂ ಮದ್ವೆ ಮಾಡ್ತೀನಿ ಅಂತ ಹೇಳಿದ್ರು, ಆವತ್ತಿಂದನೇ ನಾನು ಅರ್ಜುನ್ ಸರ್ನ ಮಾನಸಿಕವಾಗಿ ಮದ್ವೆ ಆಗ್ಬಿಟ್ಟಿದ್ದೀನಿ ಸರ್. ಅವ್ರನ್ನ ಗಂಡ ಅಂತ ಸ್ವೀಕಾರ ಮಾಡ್ಬಿಟ್ಟಿದ್ದೀನಿ ಸರ್. ಆವತ್ತಿಂದನೇ ನಾನು ಅರ್ಜುನ್ ಸರ್ನ ಮನ್ಸಾರೆ ಪ್ರೀತಿಸೋಕ್ ಶುರು ಮಾಡಿದ್ದೀನಿ ಸರ್. ಅದನ್ನ ಈ ಆಸ್ತಿ ಪತ್ರಗಳ ಜೊತೆ ಮಾರ್ಕೊಳಕ್ಕೆ ಮನ್ಸಿಲ್ಲ ಸರ್. ತಗೊಂಡ್ ಹೋಗಿ ಸರ್ ಈ ಜುಜ್ಬಿ ಪೇಪರ್ಸ್ಗಳನ್ನ. ಈ ಕ್ಷಣನೇ ಸೇವಂತಿ ಮೇಡಮ್ ಬಂದು ನನ್ನ ಗಂಡನ ಬಿಟ್ಕೊಡು ಅಂತ ಕೇಳಿದ್ರು, ಬಿಟ್ಕೊಡೋ ಮನಸ್ಥಿತಿ ನಾನಿಲ್ಲ ಸರ್. ಹಾಗೇನಾದ್ರೂ ಅವರು ಒತ್ತಾಯ ಮಾಡಿ ನನಗೆ ಒತ್ತಡ ಹಾಕಿ ಬಿಟ್ಕೊಡ್ಲೇಬೇಕು ಅಂತ ಕೇಳಿದ್ರೆ ಬೇರೆ ದಾರಿ ಇಲ್ಲದೆ ನಾನು ಬಿಟ್ಕೊಡ್ತೀನಿ ಸರ್. ಹೌದಾ? ಅದಕ್ಕೆ ಹೇಳಿದ್ರೆ ಬಿಟ್ಕೊಡ್ತೀಯಾ? ಹಾ ಸರ್, ಬಿಟ್ಕೊಡ್ತೀನಿ. ಆದ್ರೆ ಅವ್ರು ನನ್ನ ಹತ್ರ ಬರುವಾಗ ಅವ್ರ ಕೈಯಲ್ಲಿ ವಿಷ ಕೊಟ್ಟು ಕಳಿಸಿ ಸಂತೋಷವಾಗಿ ಅದನ್ನು ಕುಡ್ದು ಅವ್ರ ಮಡ್ಲಲ್ಲೇ ನಗ್ನಾಗ್ತಾ ನಾನು ಉಸಿರು ಬಿಟ್ಬಿಡ್ತೀನಿ ಸರ್. ಸೇವಂತಿ, ಎದ್ದೇಳಮ್ಮ, ಊಟ ಮಾಡು. ನಿಧಾನ. ಅತ್ತೆ, ನೀವ್ಯಾಕೆ ಬರಕ್ ಹೋದ್ರಿ? ಕರ್ದಿದ್ರೆ ನಾನೇ ಬರ್ತಿದ್ನಲ್ಲ. ಏನಮ್ಮ ಹೀಗೆ ಹೇಳ್ತಿದ್ಯಾ? ನನ್ ಜೀವ ಉಳ್ಸೋಕ್ ಹೋಗಿ ನೀನ್ ಹೀಗ್ ಮಾಡ್ಕೊಂಡಿದ್ಯಾ? ನಿನಗ್ ನಾನು ಇಷ್ಟು ಮಾಡ್ದೆ ಹೋದ್ರೆ ಹೇಗೆ? ತಗೋ. ಸೇವಂತಿ, ತುಂಬಾ ನೋವಾಗ್ತಿದ್ಯಾ? ಮತ್ತ್ಯಾಕೆ ಅಳ್ತಿದ್ಯಾ? ಅತ್ತೆ, ನಿಮ್ ಕೈ ತುತ್ತಿಂದು ಅದೆಷ್ಟು ಕಾಲ ಆಗಿತ್ತು ಅಂತ ಯೋಚನೆ ಮಾಡ್ತಾ ಇದ್ದೆ.
ನಾನೀ ಮನೆ ಸೊಸೆ ಆಗಿದ್ರು ನೀವು ನನಗತ್ತೇನೆ, ನಾನೀ ಮನೆ ಮೊಮ್ಮಗಳಾಗಿದ್ರು ನೀವು ನನಗತ್ತೇನೆ. ನಮ್ಮಿಬ್ಬರೇ ಅತ್ತೆ ಸೊಸೆ ಸಂಬಂಧ ಶಾಶ್ವತ ಅಲ್ವಾ? ನಮ್ ಸಂಬಂಧ ಹೇಗ್ ಬದಲಾಗಿಲ್ವೋ ನಿಮ್ ಕೈ ತುತ್ತಿನ ರುಚಿ ಕೂಡ ಹಾಗೆ ಇದೆ, ಒಂಚೂರು ಬದಲಾಗಿಲ್ಲ. ಅಮೃತ ಅಮೃತ ಇದ್ದಾಗಿದೆ ಅತ್ತೆ. ಈ ತುತ್ತಲ್ಲ, ನಿನ್ ಜೀವನನೇ ಕಿತ್ಕೊಂಡವಳು ನಾನು. ನೀನ್ ನನ್ನ ಉಳಿಸ್ಬಾರ್ದಾಗಿತ್ತು ಸೇವಂತಿ, ನಾನ್ ಸಾಯ್ಬೇಕಾಗಿತ್ತು. ಅತ್ತೆ ಬಿಡ್ತು ಅನ್ನಿ, ಸುಮ್ನೆ ಹೀಗೆಲ್ಲ ಮಾತಾಡ್ಬೇಡಿ. ತಮಾಷೆಗೂ ಹೀಗೆಲ್ಲ ಹೇಳ್ಬಿಡಿ, ಆಮೇಲೆ ಕೆಟ್ಟ ಕೋಪ ಬರುತ್ತೆ ನನ್ಗೆ. ಬರುತ್ತೆ ಬರುತ್ತೆ. ನಿನ್ ಕೋಪ ಕೂಡ ನನ್ಗೆ ಒಳ್ಳೇದೇ ಮಾಡುತ್ತೆ ವಿನಃ ಕೆಟ್ಟದ್ ಮಾಡಲ್ಲ. ನಾನೇನ್ ಸತ್ತು ಹೋಗಲ್ಲ. ಅತ್ತೆ ನೀವ್ ಹೀಗೆ ಮಾತಾಡ್ತಾ ಇದ್ರೆ ನಾನಂತೂ ಈ ಮನೇಲಿ ಊಟ ತಿಂಡಿ ಏನು ಮಾಡಲ್ಲ, ಒಂದ್ ಲೋಟ ನೀರು ಕುಡಿಯೋದಿಲ್ಲ ಅಷ್ಟೇ. ಏಯ್ ಸೇವಂತಿ, ನಾನು ಇಷ್ಟೆಲ್ಲ ಮಾಡಿದ್ರು ಯಾಕಮ್ಮ ಈ ಅತ್ತೆ ಮೇಲೆ ನಿನ್ಗೆ ಇಷ್ಟೊಂದು ಪ್ರೀತಿ? ಸೇವಂತಿ, ನಾನ್ ನಿನಗೆ ಕೊಟ್ಟಿರೋ ಭಾಷೆನ ವಾಪಸ್ ತಗೊಂಡ್ಬಿಡ್ತೀನಿ. ನೀನ್ ಹೇಗಾದ್ರೂ ಮಾಡಿ ಈ ಮದ್ವೆನ ನಿಲ್ಲಿಸ್ಬಿಡು. ಅತ್ತೆ ಹೌದು ಸೇವಂತಿ, ಇನ್ನು ಕಾಲ ಮಿಂಚಿಲ್ಲ. ಈ ಬಳೆ ಶಾಸ್ತ್ರ ಯಾವುದೇ ಕಾರಣಕ್ಕೂ ನಡಿಬಾರ್ದು. ನೀನ್ ಈಗಲೇ ಅರ್ಜುನ್ ಮೀರಾ ಹತ್ರ ಮಾತಾಡಿ ಈ ಮದ್ವೆನ ಕ್ಯಾನ್ಸಲ್ ಮಾಡ್ಸು. ನೀನ್ ಇವತ್ತಿಂದನೇ ಅರ್ಜುನ್ ಜೊತೆ ಹೊಸದಾಗಿ ಸಂಸಾರ ಶುರು ಮಾಡು ಸೇವಂತಿ. ಅತ್ತೆ ನೀವು ದೊಡ್ಡೋರು, ನಾನೀ ಮಾತನ್ನ ಹೇಳ್ಬಾರ್ದು, ಆದ್ರೂ ಹೇಳ್ತಾ ಇದ್ದೀನಿ. ನಿಮಗ್ ನಿಜವಾಗ್ಲೂ ತಲೆ ಕೆಟ್ಟಿದೆ ಅತ್ತೆ. ಹೌದು ಸೇವಂತಿ, ನಿನ್ನ ಅನುಮಾನ ಸರಿಯಾಗಿದೆ. ನನಗೆ ನಿಜವಾಗ್ಲೂ ತಲೆ ಕೆಟ್ಟೋಗಿದೆ. ಹೊಟ್ಟೆಲ್ ಹುಟ್ಟಿದ ಮಗನ್ ಸಂಸಾರಕ್ಕೆ ಬೆಂಕಿ ಇಟ್ಮೇಲೆ ಯಾವ ತಾಯಿ ತಾನೇ